ಪ್ರಕೃತಿ ಮಡಿಲಿನ ಗಿರಿಶಿಖರಗಳನ್ನೊಳಗೊಂಡ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಸಾಲು, ಅದೆಷ್ಟೋ ಜೀವಜಾಲಕ್ಕೆ ಜಲ ಉಣಿಸುವ ಪವಿತ್ರ ನದಿ ಬಯಲ ಸಂಗಮ, ತೆರೆಗಳನ್ನು ಬಡಿಯುತ್ತಾ ಸಾಗರಾಲಂಘಿಸುತ್ತಿರುವ ಕರಾವಳಿ. ಒಂದು ಕಡೆ ಬಯಲ ಆಲಯ, ಇನ್ನೊಂದೆಡೆ ಮಲೆನಾಡ ವೈಭವ, ಮತ್ತೊಂದೆಡೆ ಉತ್ತರ ದಕ್ಷಿಣಾವೃತ ಮೈದಾನ. ಹೀಗೆ ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಸಮೃದ್ಧತೆಯ ಪ್ರತೀಕದಂತಿರುವ ಈ ನಾಡೆ ಕರ್ನಾಟಕ. ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆ ಹೊಂದಿದ ಕರ್ನಾಟಕವು ಧರ್ಮ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಜನಪದ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀಡುತ್ತಿರುವ ಕೊಡುಗೆ ಅಪಾರ. ಇಂತಹ ಕನ್ನಡ ನಾಡಿನ ವಿವಿಧ ಕ್ಷೇತ್ರಗಳ ಸಮಗ್ರತೆಯನ್ನು ಸೂಕ್ಷ್ಮತೆಯ ರೂಪದಲ್ಲಿ ಸಾದರಪಡಿಸುವ ಕಿರುಚಿತ್ರವೇ ಕರುನಾಡ ದರ್ಶನ. ಕರುನಾಡ ದರ್ಶನ. ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಕನ್ನಡ ನಾಡಿನ ಪ್ರಾಚೀನತೆಯನ್ನು ಗುರುತಿಸಲು ಸಾಧ್ಯವಾಗುವ ಪ್ರಮುಖ ಆಧಾರ ಶಾಸನಗಳು. ಇದು ಅಂದು ರಾಜಮಹಾರಾಜರುಗಳು ಹೊರಡಿಸಿದ ಆಜ್ಞೆಗಳಾಗಿವೆ. ಕನ್ನಡದ ಮೊದಲ ಶಾಸನವೆಂದು ಕದಂಬರ ಕಾಲದ ಹಲ್ಮಿಡಿ ಶಾಸನವನ್ನು ಗುರುತಿಸಲಾಗಿದೆ. ಹೀಗೆ ನಾಡಿನಲ್ಲಿ ದೊರೆತ ಅನೇಕ ಶಾಸನಗಳ ಮೂಲಕ ಕರ್ನಾಟಕದ ರಾಜ ಪರಂಪರೆಯ ವೈಭವವು ತೆರೆದುಕೊಳ್ಳುತ್ತದೆ. ಕರ್ನಾಟಕ, ಕನ್ನಡ ಎಂಬುದಕ್ಕೆ ಹಿಂದೆ ಶಾಸನಗಳು, ಪ್ರಾಚೀನ ವಿವಿಧ ಕೃತಿಗಳು ದೇಶೀಯ ವಿದೇಶೀಯ ಬರಹಗಾರರಿಂದ ಆಯ್ದುಕೊಂಡು ಕರ್ನಾಟಕ, ಕರುನಾಡರ್, ಕರ್ನಾಟ, ಕರುನಾಡಗನ್, ಕನ್ನಾಡ, ಕನ್ನಾಟ, ಕನ್ನಡ ನಾಡು, ಕರುನಾಡು ಎಂಬೆಲ್ಲ ಹೆಸರುಗಳಿಂದ ಗುರುತಿಸಿದ್ದರು. ಈ ನಮ್ಮ ನಾಡು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಪ್ರದೇಶ. ಹಾಗಾಗಿ ಬೆಟ್ಟಗಳ ನಾಡು ಕರುನಾಡು ಎಂದು ಕರೆದರೆ, ಕರ್ನಾಟಕ ಎಂಬುದನ್ನು ಕರ್ ನಾಟ್ ಅಗಮ್ ಎಂದು ವಿಸ್ತರಿಸಿ ಕಪ್ಪು ಮಣ್ಣಿನ ನಾಡೆಂದು ಅರ್ಥೈಸಿ ಕರ್ನಾಟಕ ಎಂದು ಅನುಮೋದಿಸಲಾಗಿದೆ. ನಾಡಿನ ಎಲ್ಲೆಗಳ ಕುರಿತ ವಿಚಾರಕ್ಕೆ ಬಂದಾಗ ನಮಗೆ ಸಿಗುವ ಪ್ರಮುಖ ಆಧಾರ ರಾಷ್ಟ್ರಕೂಟರ ಕಾಲದ ಅಮೋಘ ವರ್ಷ ನೃಪತುಂಗನ ಕವಿರಾಜಮಾರ್ಗ ಗ್ರಂಥವಾಗಿದೆ. ಇದರಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತೆಂದು ಉಲ್ಲೇಖಿಸಲಾಗಿದೆ. ಕನ್ನಡವೇ ಚೆಲುವ ಕನ್ನಡವೇ, ಕನ್ನಡವೇ ಕನ್ನಡವೇ ಭಾಗ್ಯದ ನುಡಿಯೇ, ನಮ್ಮೊಲವಿಗೆ ದನಿಯಾದೆ, ನಮ್ಮೊಡಲಿಗೆ ಉಸಿರಾದೆ. ಕನ್ನಡವೇ ಚೆಲುವ ಕನ್ನಡವೇ, ಕನ್ನಡವೇ ಚೆಲುವ ಕನ್ನಡವೇ. ನಮ್ಮ ಹೆಮ್ಮೆಯ ನಾಡು ಇಂದು ವಿಶಾಲ ಜಗತ್ತಿಗೆ ತೆರೆದುಕೊಂಡಿದೆ. ಈ ನಾಡಿನ ವೈಭವವನ್ನು ಕಂಡು ಮೂಕ ವಿಸ್ಮಿತರನ್ನಾಗಿಸುತ್ತಿದೆ. ಇದರ ಹಿಂದಿನ ಶ್ರೇಯಸ್ಸು ನಮ್ಮನ್ನಾಳಿದ ರಾಜಮಹಾರಾಜರುಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಮೊದಲ ರಾಜಮನೆತನವನ್ನು ಸ್ಥಾಪಿಸಿದ ಕೀರ್ತಿ ಬನವಾಸಿಯ ಕದಂಬರಿಗೆ ಸಲ್ಲುತ್ತದೆ. ಇವರ ಮೂಲ ಪುರುಷನಾದ ಮಯೂರವರ್ಮನು ಕನ್ನಡದ ಮೊದಲ ದೊರೆ ಎಂದು ಪ್ರಸಿದ್ಧನಾಗಿದ್ದಾನೆ. ನಂತರದಲ್ಲಿ ಕನ್ನಡ ನಾಡನ್ನ ತಲಕಾಡಿನ ಗಂಗರು, ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಕಲಚೂರಿಗಳು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರ ಕಾಲದವರೆಗೂ ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿವೆ. ಎರಡನೇ ಪುಲಕೇಶಿಯಂತಹ ಪರಾಕ್ರಮಿಯನ್ನು ನೀಡಿದ್ದಲ್ಲದೆ ಪ್ರಜಾ ಪರಿಪಾಲಕನಾದ ವಿಷ್ಣುವರ್ಧನ, ಔದಾರ್ಯ, ಶೌರ್ಯಗಳಿಂದ ಜಗತ್ತಿನಲ್ಲಿ ಖ್ಯಾತನಾದ ಕೃಷ್ಣದೇವರಾಯನಂತಹ ಪ್ರಸಿದ್ಧ ದೊರೆಗಳನ್ನ ನಾಡಿಗೆ ನೀಡಿದೆ. ರಾಜ್ಯಕ್ಕೆ ಬಂದ ಸಂಕಷ್ಟವನ್ನ ದೂಡಲು ತನ್ನ ಕೈಬೆರಳನ್ನೇ ಕತ್ತರಿಸಿ ರಕ್ತಬಲಿ ಅರ್ಪಿಸುವುದರ ಮೂಲಕ ಪ್ರಜಾಹಿತ ಕಾಪಾಡಿದ ಎರಡನೇ ಅಶೋಕನೆಂದೇ ಖ್ಯಾತನಾದ ಅಮೋಘವರ್ಷ ನೃಪತುಂಗನಂತಹ ಆದರ್ಶ ರಾಜನನ್ನು ನೀಡಿದ ಹೆಮ್ಮೆಯ ನಾಡು ನಮ್ಮದು. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನ ನಗರದ ರಸ್ತೆಗಳಲ್ಲಿ ಬಳ್ಳದಿಂದ ಮಾರುತ್ತಿದ್ದರೆಂದಾಗ ಮೈ ಪುಳಕಿತಗೊಳ್ಳುತ್ತದೆ. ಈ ನಾಡಿನ ಕೀರ್ತಿ ಶಿಖರಕ್ಕೆ ಮೈಸೂರಿನ ಒಡೆಯರ ಆಳ್ವಿಕೆಯನ್ನು ಮರೆಯುವಂತದ್ದಲ್ಲ. ಒಡೆಯರ್ಗಳು ಆರಂಭಿಸಿದ ದಸರಾ ಮಹೋತ್ಸವ ಇಡೀ ಜಗತ್ತಿನ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಮೈಸೂರನ್ನು ಅರಮನೆ ನಗರಿ, ಸಾಂಸ್ಕೃತಿಕ ರಾಜಧಾನಿಯನ್ನಾಗಿಸದೆ ಇಡೀ ನಾಡನ್ನೇ ಸಮೃದ್ಧತೆಯ ಬೀಡನ್ನಾಗಿಸಿದ ಕೀರ್ತಿ ಈ ರಾಜವಂಶಕ್ಕೆ ಸಲ್ಲುತ್ತದೆ. ಈ ನಡುವೆ ಅನೇಕ ರಾಜ ಸಂಸ್ಥಾನಗಳು, ಸಾಮಂತ ದೊರೆಗಳ ಆಳ್ವಿಕೆಯು ಚಿರಸ್ಮರಣೀಯವಾದುದಾಗಿದೆ. ರಾಜಮನೆತನಗಳು ಕೇವಲ ಯುದ್ಧ ನಡೆಸಿ ಸಾಮ್ರಾಜ್ಯ ವಿಸ್ತರಿಸಿದ
ಕೀರ್ತಿಯನ್ನು ಸಾಧಿಸದೆ ನಾಡಿನ ಸಾಂಸ್ಕೃತಿಕ ಕಲೆ ಮತ್ತು ವಾಸ್ತುಶಿಲ್ಪ, ಸಂಗೀತ, ನೃತ್ಯವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಕೀರ್ತಿಯು ಸಲ್ಲುತ್ತದೆ. ಜಯ ಭಾರತಿ. ಶಿಲ್ಪಕಲೆಯ ಕ್ಷೇತ್ರದಲ್ಲಿ ಕರ್ನಾಟಕದ ಕೊಡುಗೆಯು ಅಸದೃಶವಾಗಿದೆ. ಉತ್ತರದ ನಾಗರ ಶೈಲಿ, ದಕ್ಷಿಣದ ದ್ರಾವಿಡ ಶೈಲಿ ಮಿಶ್ರಿತವಾದ ವೇಸರ ಶೈಲಿಯ ಹೊಸ ಪ್ರಯೋಗಕ್ಕೆ ನಾಂದಿ ಹಾಕಿದ ನಾಡು ನಮ್ಮದು. ಇದು ಇಡೀ ಜಗತ್ತಿನಲ್ಲಿ ವಿಶಿಷ್ಟ ಬಗೆಯ ಶಿಲ್ಪ ವೈಖರಿ ಎನಿಸಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ಬನವಾಸಿ, ಸೋಮನಾಥಪುರ, ಕಾರ್ಕಳ, ಮೂಡುಬಿದರೆ, ಬಳ್ಳಿಗಾವಿ, ಇಟಗಿ, ಮೈಸೂರು ಮುಂತಾದ ಸ್ಥಳಗಳಲ್ಲಿ ಕಾಣಸಿಗುವ ಶಿಲ್ಪಕಲಾ ವೈಭವವನ್ನು ವರ್ಣಿಸಲು ಅಸಾಧ್ಯ. ಬೃಹತ್ ಏಕಶಿಲೆಯಲ್ಲಿ ನಿರ್ಮಿತವಾದ ಶ್ರವಣಬೆಳಗೊಳದ ಗೊಮ್ಮಟನ ವಿಗ್ರಹ ವಿಶ್ವದಲ್ಲೇ ಅಪರೂಪದ ಸೃಷ್ಟಿಯಾಗಿದೆ. ಐಹೊಳೆ, ಪಟ್ಟದಕಲ್ಲು, ಹಂಪಿಯು ಇಂದು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿ ಜಗತ್ತಿನ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿವೆ. ಜಕಣಾಚಾರಿಯಂತಹ ಶ್ರೇಷ್ಠ ಶಿಲ್ಪಕಲಾಕಾರರು ಶಿಲೆಗಳನ್ನು ಮೇಣದಂತೆ ಪಳಗಿಸಿ ಬೆಣ್ಣೆಯಂತೆ ಮೆದು ಮಾಡಿ ಅವುಗಳನ್ನು ಕಲೆಯ ಬಲೆಯನ್ನಾಗಿಸಿದ ಶಿಲ್ಪಕಲೆಯ ಚಾತುರ್ಯವನ್ನು ಮೆಚ್ಚಲೇಬೇಕು. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇನ್ನು ಕರ್ನಾಟಕದ ಸಂಗೀತ ಪರಂಪರೆಯನ್ನು ಅವಲೋಕಿಸಿದಾಗ ಭಾರತದ ಸಂಗೀತ ಕ್ಷೇತ್ರದಲ್ಲಿ ದಕ್ಷಿಣ ಭಾರತದ ಕರ್ನಾಟಕ ಸಂಗೀತ ಅಗ್ರತೆ ಗಳಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ಪುರಂದರ ದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹರೆಂದು ಕರೆದಿದ್ದಾರೆ. ಕನಕದಾಸರು, ಪ್ರಸನ್ನ ವೈಕುಂಠದಾಸರು, ವಿಜಯದಾಸರಂತಹ ದಾಸವರೇಣ್ಯರು ಕೀರ್ತನೆ, ಸುಳಾದಿ, ದೇವರ ನಾಮಗಳನ್ನು ರಚಿಸಿ ಸಂಗೀತ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಮೈಸೂರು ಒಡೆಯರ ಕಾಲದಲ್ಲಿ ಹಿಂದೂಸ್ಥಾನಿ ಸಂಗೀತದ ಜೊತೆಗೆ ಪಾಶ್ಚಾತ್ಯ ಸಂಗೀತ ಕೂಡ ಪ್ರೋತ್ಸಾಹಗೊಂಡಿತು. ದಸರಾ ಮಹೋತ್ಸವ ಸಂದರ್ಭದಲ್ಲಿ ಅನೇಕ ಸಂಗೀತ ಕಚೇರಿಗಳಿಗೆ ಉತ್ತರ ಭಾರತದ ಹಾಗೂ ವಿದೇಶಿ ಸಂಗೀತಜ್ಞರು ಆಗಮಿಸುತ್ತಿದ್ದರು. ವೀಣೆ ಶೇಷಣ್ಣ, ವಾಸುದೇವಾಚಾರ್, ಪಿಟೀಲು ಚೌಡಯ್ಯ, ಅಯ್ಯ ಶಾಸ್ತ್ರಿಯರಂತಹ ಶ್ರೇಷ್ಠ ಸಂಗೀತ ವಿದ್ವಾಂಸರ ಕೊಡುಗೆ ಅಪಾರವಾದುದು. ಕುಮಾರ ಗಂಧರ್ವ, ಮಲ್ಲಿಕಾರ್ಜುನ ಮನ್ಸೂರ್, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಪುಟ್ಟರಾಜ ಗವಾಯಿಗಳಂತಹವರು ಸಂಗೀತದ ಕಲಾರಾಧಕರಾಗಿ ತಮ್ಮ ಜೀವನವನ್ನೇ ಸಂಗೀತ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದರು. ಪ್ರಸ್ತುತದಲ್ಲಿ ಬಾಲಮುರಳಿ ಕೃಷ್ಣ, ಸ್ಯಾಕ್ಸೋಫೋನ್ ವಾದಕ ಕದ್ರಿ ಗೋಪಾಲನಾಥನ್, ಬಾನ್ಸುರಿ ವಾದಕ ಪ್ರವೀಣ್ ಗೋಡ್ಕಿಂಡಿಯಂತಹವರು ಸಂಗೀತ ಕ್ಷೇತ್ರದ ಅದ್ಭುತ ಪ್ರತಿಭೆಗಳಾಗಿದ್ದಾರೆ. ಇವೆಲ್ಲದರ ಜೊತೆಗೆ ಭಾವಗೀತೆ, ಜನಪದ ಗೀತೆ, ತತ್ವಪದ, ಸುಗಮ ಸಂಗೀತವೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದೆ. ತತ್ವಪದಕಾರ ಶಿಶುನಾಳ ಶರೀಫಾ, ಕೆ.ವಿ. ಸುಬ್ಬಣ್ಣ, ಸಿ. ಅಶ್ವಥ್ರವರ ಕೊಡುಗೆ ಅನುಪಮವಾದದ್ದು. ಹಾಗೆಯೇ ಭೇರಿ, ಪಟಹ, ಕೊಂಬು, ಕಹಳೆ, ಕಿನ್ನರಿ, ಜಂತ್ರ, ಸ್ವರಮಂಡಲ, ಹಕ್ಕೆ, ಡಮರು, ದಂಡಿ, ತಾಳ ಜೊತೆಗೆ ಇಂದಿನ ಸಂಗೀತ ಪರಿಕರಗಳೊಂದಿಗೆ ಸಂಗೀತದ ಸ್ವರ ಚಿಮ್ಮುತ್ತಿದೆ. ಹಾಗೆಯೇ ಕರ್ನಾಟಕದ ನೃತ್ಯ ಪರಂಪರೆಯನ್ನು ಶಾತವಾಹನರ ಕಾಲದಿಂದಲೂ ಗುರುತಿಸಬಹುದು. ನಾಟ್ಯದಲ್ಲಿ ಭರತನ ನಾಟ್ಯಶಾಸ್ತ್ರವನ್ನು ಬಿಟ್ಟರೆ ಅತಿ ಪ್ರಾಚೀನವಾದುದು ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನಿಂದ ರಚಿತವಾದ ಮಾನಸೋಲ್ಲಾಸ ಕೃತಿಯಾಗಿದೆ. ಇದನ್ನು ಎಲ್ಲ ಕಲೆಗಳ ವಿಶ್ವಕೋಶವೆಂದು ಕರೆಯುತ್ತಾರೆ. ಹೊಯ್ಸಳರ ವಿಷ್ಣುವರ್ಧನನ ರಾಣಿ ಶಾಂತಲೆಯು ಅಂದಿನ ಪ್ರಸಿದ್ಧ ನೃತ್ಯಗಾರ್ತಿಯಾಗಿದ್ದಳು. ಹಿಂದೆ ಆಸ್ಥಾನಗಳಲ್ಲಿ ರಾಜನರ್ತಕಿಯರು, ದೇವಾಲಯಗಳಲ್ಲಿ ದೇವದಾಸಿಯರು ನೃತ್ಯದಲ್ಲಿ ನಿರತರಾಗಿ ಕಲಾ ಸೇವೆಗೈಯುತ್ತಿದ್ದರು. ಅಂದಿನ ನೃತ್ಯ ಕಲೆಯ ಭಂಗಿಗಳನ್ನು ಬೇಲೂರು, ಹಳೆಬೀಡು ಮುಂತಾದ ಪುರಾತನ ಸ್ಮಾರಕಗಳಲ್ಲಿ ಚಿತ್ರಿಸಿರುವುದನ್ನು ಕಾಣಬಹುದು. ಈಗ ಕರ್ನಾಟಕದಲ್ಲಿ ಯಕ್ಷಗಾನವು ಪ್ರಸಿದ್ಧವಾದ ನೃತ್ಯ ಪ್ರಕಾರವಾಗಿದೆ. ಯಕ್ಷಗಾನವು ತಾಳ, ರಾಗ, ನೃತ್ಯ, ಲಯಬದ್ಧವಾದ ಮಾತುಗಳ ರೂಪದಲ್ಲಿ ಹೊರಹೊಮ್ಮುತ್ತದೆ. ಈ ಕ್ಷೇತ್ರದಲ್ಲಿ ಪಾರ್ತಿ ಸುಬ್ಬ, ಕೆರೆಮನೆ ಶಂಭು ಹೆಗಡೆ, ಮಿಜಾರು ಅಣ್ಣಪ್ಪ, ಶ್ರೇಣಿ ಗೋಪಾಲಕೃಷ್ಣ ಭಟ್ಟರಂತಹ ಕಲಾವಿದರು ಯಕ್ಷಗಾನ ಕಲೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಕರ್ನಾಟಕದಲ್ಲಿ ಯಕ್ಷಗಾನದ ಜೊತೆಗೆ ಭರತನಾಟ್ಯವೂ ಕೂಡ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ.
ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಎಂದು ಸಾರಿದ ಸಾಹಿತ್ಯ ಜಗತ್ತು ನಮ್ಮದು. 10ನೇ ಶತಮಾನದ ಕವಿ ಪಂಪನಿಂದ ಆರಂಭಿಸಿದ ಸಾಹಿತ್ಯ ಚೈತ್ರ ಯಾತ್ರೆ ಇಂದಿನವರೆಗೂ ಸಾಗಿ ಬಂದಿದೆ. ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪದ್ಯ ಮಿಶ್ರಿತ ಚಂಪು, ರಗಳೆ, ವಚನ, ಕೀರ್ತನೆ, ದಾಸ, ಶರಣಾದಿಗಳ ಪರಂಪರೆಯ ಪಾತ್ರ ಮಹತ್ವದ್ದು. ಈ ನಡುವೆ ಸಾಂಗತ್ಯ, ಶತಕಗಳು, ನಾಟಕಗಳು, ಕಾದಂಬರಿಗಳು ಸೇರಿಕೊಂಡು ಸಾಹಿತ್ಯ ಕ್ಷೇತ್ರವನ್ನ ಸಂಪತ್ಭರಿತವನ್ನಾಗಿಸಿದೆ. ಅಂದಿನ ರಾಜರುಗಳು ಕವಿ ಪುಂಗವರುಗಳಿಗೆ ಆಶ್ರಯದಾತರಾಗಿದ್ದರು. ರತ್ನತ್ರಯರೆನಿಸಿಕೊಂಡ ಪಂಪ, ರನ್ನ, ಪೊನ್ನ ಮಾತ್ರವಲ್ಲ, ಜನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶರಂತಹ ಸಾಹಿತ್ಯ ಕುವರರನ್ನು ನೀಡಿದೆ. ವಡ್ಡಾರಾಧನೆ, ಕವಿರಾಜಮಾರ್ಗ, ಕುಮಾರವ್ಯಾಸ ಭಾರತ, ಭರತೇಶ ವೈಭವ, ಶಬ್ದಮಣಿ ದರ್ಪಣ ಮೊದಲಾದ ಕನ್ನಡದ ಮೇರು ಕೃತಿಗಳನ್ನು ನೀಡಿವೆ. ಕನ್ನಡವೆನಲು ವಿಕ್ರಮ ವಿಜಯ, ರನ್ನನ ಸಾಹಸ ಭೀಮ ಜಯ, ಹರಿಹರ ಹೆಣೆದ ಭಕ್ತಿಯ ಹಾರ, ದಾಸರು ಹಾಡಿದ ಮುಕ್ತಿಯ ಸಾರ. ಕನ್ನಡ ಸಾಹಿತ್ಯದ ಮಧ್ಯಭಾಗವು ವಿಶ್ವವೇ ಬೆರಗುಗೊಳಿಸಿದ ಸಾಹಿತ್ಯ ಪರಂಪರೆಗೆ ನಾಂದಿ ಹಾಡಿತು. ಅದುವೇ ವಚನ ದಾಸ ಸಾಹಿತ್ಯವಾಗಿದೆ. ವಚನ ಸಾಹಿತ್ಯದ ಉತ್ತುಂಗ ಶಿಖರವೆಂದೇ ಖ್ಯಾತರಾದ ಬಸವಣ್ಣ, ಜೇಡರ ದಾಸಿಮಯ್ಯ, ಅಲ್ಲಮಪ್ರಭು, ಅಕ್ಕಮಹಾದೇವಿಯಂತಹ ವಚನಕಾರರ ಪ್ರಪಂಚ ನಮ್ಮದು. ವಾದಿರಾಜ, ವ್ಯಾಸರಾಯ, ಪುರಂದರದಾಸ, ಕನಕದಾಸರಂತಹ ಕೀರ್ತನೆಯ ದಾಸ ಪರಂಪರೆಯು ಕನ್ನಡಿಗರ ಕಾವ್ಯ ಶೈಲಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಾಮಾಜಿಕ ಕಳಕಳಿ, ಸಮಾನತೆ, ಸುಧಾರಣೆ, ಭಕ್ತಿ, ಮಾನವೀಯ ಮೌಲ್ಯಗಳನ್ನು ಅಲಂಕರಿಸಿಕೊಂಡು ಬಂದು ಜನತೆಯ ಅಂಧಕಾರ, ಮೌಢ್ಯತೆ, ಜಾತೀಯತೆಯನ್ನ ಹೋಗಲಾಡಿಸುವ ಇವರ ಪ್ರಯತ್ನ ಶ್ರೇಯಸ್ಕರವಾದುದು. ಸರ್ವಜ್ಞ, ಸಂಚಿ ಹೊನ್ನಮ್ಮ, ತೆನಾಲಿ ರಾಮಕೃಷ್ಣ, ಕನ್ನಡದ ಮುಂಗೋಳಿ ಎಂದು ಖ್ಯಾತನಾದ ಮುದ್ದಣನ ಕಾಲದವರೆಗೂ ಕನ್ನಡವು ಸಾಂಗವಾಗಿ ಬೆಳೆದು ಬಂದಿದೆ. ಮುಂದೆ ಆಧುನಿಕ ಕನ್ನಡ ಜಗತ್ತಿನಲ್ಲಿ ಹೊಸಗನ್ನಡದ ರೂಪ ತಾಳಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ವರ್ಗಗಳು ಬೆಳೆದವು. ಶಾಂತರಸ, ಗೋವಿಂದ ಪೈ, BM ಶ್ರೀಕಂಠಯ್ಯ, KS ನರಸಿಂಹಸ್ವಾಮಿ, ತೀನಂ ಶ್ರೀಕಂಠಯ್ಯ, ಕುವೆಂಪು, ದರಾ ಬೇಂದ್ರೆ, GS ಶಿವರುದ್ರಪ್ಪ, ಚೆನ್ನವೀರ ಕಣವಿ, ಕಯ್ಯಾರ ಕಿಂಗಣ್ಣರೈ ಹಾಗೂ ಶಿವರಾಮ ಕಾರಂತ ರಂತಹ ಅನೇಕ ಸಾಹಿತ್ಯ ಪ್ರತಿಭೆಗಳು ಆವಿರ್ಭವಿಸಿದ್ದಾರೆ. ದೇವನೂರ ಮಹಾದೇವ, ಸಿದ್ದಲಿಂಗಯ್ಯ, ಚಂದ್ರಶೇಖರ ಕಂಬಾರ, ಚಿದಾನಂದ ಮೂರ್ತಿ, G ವೆಂಕಟಸುಬ್ಬಯ್ಯ, LS ಶೇಷಗಿರಿರಾವ್, SL ಭೈರಪ್ಪರವರೆಗೂ ಕಾದಂಬರಿ, ನಾಟಕ, ವಿಮರ್ಶೆ, ಚಿಂತನೆ, ಮಂಥನದ ರೂಪದಲ್ಲಿ ಆಧುನಿಕ ಸಾಹಿತ್ಯ ಅವತರಿಸಿದೆ. ಹೀಗೆ ಕನ್ನಡ ಸಾಹಿತ್ಯವು ಜಗತ್ತಿನಾದ್ಯಂತ ಹೊಸ ಪ್ರಯೋಗಗಳನ್ನು ನೀಡಿ ಪ್ರಸಿದ್ಧವಾಗಿದೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರವು ಬಹಳ ಮುಖ್ಯವಾದುದಾಗಿದೆ. 1854ರಲ್ಲೇ ಬ್ರಿಟಿಷರ ವಿರುದ್ಧ ಕಿಚ್ಚು ಹತ್ತಿಕೊಳ್ಳುವ ಮೊದಲೇ ಕನ್ನಡಿಗ ಹೈದರ್ ಅಲಿ ಆಂಗ್ಲರ ವಿರುದ್ಧ ಹೋರಾಡಿದ ಮೊದಲ ವೀರನಾಗಿದ್ದಾನೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿದ್ದ ಮೈಸೂರಿನ ಹುಲಿ ಎಂದೇ ಖ್ಯಾತನಾದ ಟಿಪ್ಪು ಸುಲ್ತಾನ್, ಸುರಪುರದ ವೆಂಕಟಪ್ಪ ನಾಯಕ, ಸಂಗೊಳ್ಳಿ ರಾಯಣ್ಣ, ಹಲಗಲಿಯ ಬೇಡರು ಕರ್ನಾಟಕದಲ್ಲಿ ಬ್ರಿಟಿಷರನ್ನೆದುರಿಸಿದ ಪ್ರಮುಖ ವೀರರಾಗಿದ್ದಾರೆ. ಗಾಂಧಿ, ತಿಲಕ್, ನವರೋಜಿ, ಪಟೇಲ್, ಗೋಖಲೆ, ಸುಭಾಷ್ ಚಂದ್ರ ಬೋಸ್ರಂತಹ ನಾಯಕರುಗಳ ಕರಗಳಿಗೆ ಹೋಗೊಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ ಸ್ವಾತಂತ್ರ್ಯ ಪ್ರೇಮಿಗಳ ನಾಡು ನಮ್ಮದು. ಕನ್ನಡ ನಾಡಿನ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಈಸೂರು, ಶಿವಪುರ, ವಿದುರಾಶ್ವತ್ಥಗಳ ಸತ್ಯಾಗ್ರಹ, ಹೋರಾಟ ಮತ್ತು ದುರಂತಗಳು ನಾಡಿನ ನಾಡಿಗಳಲ್ಲಿ ಹಾಗೆ ಉಳಿದಿದೆ. ಗಂಗಾಧರರಾವ್ ದೇಶಪಾಂಡೆ, ಕರ್ನಾಡ್ ಸದಾಶಿವರಾವ್, ಮೈಲಾರ ಮಹದೇವಪ್ಪ, KT ಭಾಷ್ಯಂ, ಕಡಿದಾಳ್ ಮಂಜಪ್ಪ, HS ದೊರೆಸ್ವಾಮಿ, ನಾಸೋ ಹರ್ಡೀಕರ್, ಸ್ವಾಮಿ ದಯಾನಂದರಂತಹ ನಾಯಕರುಗಳು ಭಾರತೀಯ ಇತಿಹಾಸದಲ್ಲಿ ವಹಿಸಿದ ಪಾತ್ರ ಸ್ಮರಣೀಯವಾದುದಾಗಿದೆ. ಈ ಹೋರಾಟದಲ್ಲಿ ಕನ್ನಡದ ಮಹಿಳೆಯರ ಪಾತ್ರವನ್ನು ಅಲ್ಲಗಳೆಯುವಂತಿಲ್ಲ. ಬೆಳವಾಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒಣಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮರಂತಹ ವೀರ ಮಣಿಗಳನ್ನು ನೀಡಿದ ನಾಡು ನಮ್ಮದು. ಇವರುಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಿದ್ದರೂ ತಮ್ಮ ರಾಜ್ಯದ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಹೋರಾಡಿದ ನಾಯಕಿಯರಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ನಾಯಕರುಗಳಿಂದ ಸ್ಫೂರ್ತಿ ಪಡೆದು ಸಕ್ರಿಯವಾಗಿ ಧುಮುಕಿದವರು ಅನೇಕರು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ, ಮಾಗಡಿ ಲೀಲಾವತಿ, ಕುಂದಾಪುರ ಉಮಾಬಾಯಿ, ಜಯದೇವಿ ತಾಯಿ ಲಿಗಾಡೆ, TB ಜಯಲಕ್ಷ್ಮೀಬಾಯಿ, ನಾಗಮ್ಮ ಪಾಟೀಲ, ಸುನಂದಮ್ಮ, ಹೀಗೆ ಅನೇಕ ಹೋರಾಟಗಾರ್ತಿಯರನ್ನು, ಹೋರಾಟಗಾರರನ್ನು ನೀಡಿದ ನಾಡು ನಮ್ಮದು. ದೇಶ ಪ್ರೇಮಿಗಳ ಹೋರಾಟದ ಫಲವಾಗಿ 1947ರ ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯಗೊಂಡಿತು.
ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯವೇನೋ ಲಭಿಸಿತು. ಆದರೆ ಕನ್ನಡ ನಾಡಿನಲ್ಲಿ ಹೋರಾಟ ನಿಲ್ಲಲಿಲ್ಲ. ಅಂದು ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡ ಸೀಮೆಗಳು ಒಂದಾಗುವವರೆಗೂ ಹೋರಾಟ ಮುಂದುವರಿಯಿತು. ಕನ್ನಡಿಗರು ಕನ್ನಡ ರಾಜ್ಯ ನಿರ್ಮಾಣಕ್ಕಾಗಿ ಕಂಕಣ ತೊಟ್ಟು ನಿಂತರು. ಭಾಷಾವಾರು ಪ್ರಾಂತದ ಆಧಾರದ ಮೇಲೆ ನಾಡಿನಲ್ಲಿ ಏಕೀಕರಣದ ಆಂದೋಲನವು ಪ್ರಾರಂಭಗೊಂಡಿತು. ಜನರಲ್ಲಿ ಭಾಷಾಭಿಮಾನ ಮೂಡಿಸಲು ಕನ್ನಡದ ಉಳಿವಿಗಾಗಿ ಶ್ರಮಿಸಿದವರಲ್ಲಿ ಮೊದಲಿಗರೆಂದರೆ ಡೆಪ್ಯೂಟಿ ಚನ್ನಬಸಪ್ಪ, ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು, ರಾಹ ದೇಶಪಾಂಡೆ ಏಕೀಕರಣದ ಕಹಳೆಯನ್ನು ಊದಿದರು. ಹಾಗೆಯೇ ಬೆನಗಲ್ ರಾಮರಾಯ, ಹುಯಿಲಗೋಳ ನಾರಾಯಣರಾವ್, ಶಾಂತರಸ, ಪಂಜೆ ಮಂಗೇಶರಾಯರು, ವಿ.ಎಂ. ಶ್ರೀಕಂಠಯ್ಯ, ಕೆ.ವಿ. ಪುಟ್ಟಪ್ಪವರಂತಹ ಅನೇಕ ಸಾಹಿತಿಗಳು ರಚಿಸಿದ ಲೇಖನ, ಗೀತೆಗಳು ಕನ್ನಡಿಗರನ್ನು ನಾಡು ನುಡಿಗಾಗಿ ಹೋರಾಡಲು ಪ್ರೇರೇಪಿಸಿತು. ಕನ್ನಡದ ಗಾಂಧಿ ಎಂದು ಖ್ಯಾತರಾದ ನಾಸು ಹರ್ಡೀಕರ್, ಬೆಟಗೇರಿ ಕೃಷ್ಣ ಶರ್ಮಾ, ಶಿವರಾಮ ಕಾರಂತ, ಶ್ರೀರಂಗ, ವಿ.ಕೃ. ಗೋಕಾಕ್, ಡಿ.ವಿ. ಗುಂಡಪ್ಪ, ಗೋವಿಂದ ಪೈ, ಕಯ್ಯಾರ ಕಿಯಣ್ಣರೈ ಇವರುಗಳ ಸತತ ಹೋರಾಟದ ಕಿಚ್ಚು ಹತ್ತಿತು. ರಾಷ್ಟ್ರೀಯ ನಾಯಕರುಗಳಿಗೆ ರಾಜ್ಯ ನಿರ್ಮಾಣದ ಬೇಡಿಕೆಯ ಪತ್ರಗಳನ್ನು ನೀಡಲಾಯಿತು. ನಾಯಕರುಗಳು ಏಕೀಕರಣದ ಅಹವಾಲುಗಳನ್ನು ಆಲಿಸಲು ವಿವಿಧ ಸಮಿತಿಗಳನ್ನು ನೇಮಿಸಿದರು. ಈ ನಡುವೆ ಕನ್ನಡ ನಾಡು ನುಡಿಯ ಸ್ಥಾಪನೆ ರಕ್ಷಣೆಗಾಗಿ ಅನೇಕ ಸಮ್ಮೇಳನಗಳು, ಸಮಿತಿಗಳು, ಸಂಘ ಸಂಸ್ಥೆಗಳ ಪಾತ್ರ ಸ್ತುತ್ಯಾರ್ಹವಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಏಕೀಕರಣ ಸಭಾಗಳ ಪಾತ್ರವನ್ನು ಮರೆಯುವಂತಿಲ್ಲ. ಜನಗಳಲ್ಲಿ ನಾಡು ನುಡಿಯ ಪ್ರಜ್ಞೆ, ಜಾಗೃತಿ ಮೂಡಿಸಲು ಪತ್ರಿಕೆಗಳ ಪಾತ್ರ ಸ್ಮರಣೀಯ. ಸತ್ಯಾಗ್ರಹಿ, ನವಯುಗ, ಕರ್ಮವೀರ, ಸಂಯುಕ್ತ ಕರ್ನಾಟಕ, ಕೊಡಗು, ಕರ್ನಾಟಕ ಕೇಸರಿ, ತಾಯಿನಾಡು, ವಿಶ್ವ ಕರ್ನಾಟಕ, ಕರ್ನಾಟಕ ವೈಭವ, ರಾಜಹಂಸ, ಜೈ ಹಿಂದ್ ಮೊದಲಾದ ಪತ್ರಿಕೆಗಳು ಕನ್ನಡ ಭಾಷಾಭಿಮಾನವನ್ನು ಕೆರಳಿಸುವುದರ ಮೂಲಕವಾಗಿ ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡಿಗರನ್ನು ಧುಮುಕುವಂತೆ ಮಾಡಿತು. ಹೀಗೆ ಸತತ ಹೋರಾಟ ಚಳುವಳಿಯ ಪರಿಣಾಮವಾಗಿ ವಿಶಾಲ ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ಏಕೀಕರಣಗೊಂಡ ಸಂದರ್ಭ ಮೈಸೂರು ರಾಜ್ಯವು 19 ಜಿಲ್ಲೆಗಳನ್ನು ಹೊಂದಿತ್ತು. ತದನಂತರದಲ್ಲಿ 1973ನೆಯ ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸ್ ಮತ್ತು ಶ್ರೀ ವೀರೇಂದ್ರ ಪಾಟೀಲರ ಸತತ ಪ್ರಯತ್ನದಿಂದ ಕರ್ನಾಟಕ ಎಂದು ಪುನರ್ನಾಮಕರಣವಾಗಿತು. ವಿಶಾಲ ಕರ್ನಾಟಕವು ಸತತವಾಗಿ ತನ್ನ ಆಡಳಿತಕ್ಕನುಕೂಲಕ್ಕೋಸ್ಕರವಾಗಿ ಹೊಸ ಜಿಲ್ಲೆಗಳನ್ನು ರಚಿಸಿತು. ಇಂದು 30 ಜಿಲ್ಲೆಗಳು, 176 ತಾಲೂಕುಗಳನ್ನು ಹೊಂದಿರುವಂತಹ ವಿಶಾಲ ರಾಜ್ಯ ಕರ್ನಾಟಕ ರಾಜ್ಯವಾಗಿದೆ. ಹೀಗೆ ಕರ್ನಾಟಕವು ಸಾವಿರಾರು ವರ್ಷಗಳಿಂದ ಅತ್ಯಂತ ಶ್ರೀಮಂತಿಕೆಯಿಂದ ಬಾಳಿ ಬದುಕಿ ಬಂದಿದೆ. ಭವ್ಯ ಪರಂಪರೆ, ಸುದೀರ್ಘ ಇತಿಹಾಸವುಳ್ಳ ಸಂಪದ್ಭರಿತ ನಾಡಿನ ವಾರಸುದಾರರು ನಾವು. ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮದೇ ರೀತಿಯ ಛಾಪನ್ನ ಮೂಡಿಸುತ್ತಾ ಬಂದಿರುವ ಕನ್ನಡಿಗರನ್ನ ನಾವು ಎಂದಿಗೂ ಮರೆಯಬಾರದು. ಇಂಗ್ಲಿಷ್ ಭಾಷೆ ಹುಟ್ಟುವುದಕ್ಕಿಂತ ಸಾವಿರಾರು ವರ್ಷಗಳ ಮೊದಲೇ ಕನ್ನಡ ಭಾಷೆ ಹುಟ್ಟಿದೆ. ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ 9ನೇ ಶತಮಾನದಲ್ಲಿ ಕಂಡುಬಂದರೆ ಇಂಗ್ಲಿಷ್ನ ಮೊದಲ ಗ್ರಂಥ ಚಾಸರ್ನ ಕೌಂಟ್ ಬೆರಿ ಟೇಲ್ಸ 14ನೇ ಶತಮಾನದ್ದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಗಟ್ಟಿಮುಟ್ಟಾಗಿ ಬೆಳೆದ ಕನ್ನಡ ಭಾಷೆಗೆ ನಿನ್ನೆ ಮೊನ್ನೆ ಕಣ್ಣುಬಿಟ್ಟ ಇಂಗ್ಲಿಷ್ ಭಾಷೆ ಉರುಳಾಗುತ್ತಿರುವುದು ದುರಂತ. ಇದಕ್ಕೆ ನಮ್ಮ ನಿರಭಿಮಾನ ಕಾರಣವಾಗಿರುವುದು ವಿಪರ್ಯಾಸ. ಇದಕ್ಕಾಗಿಯೇ ಕುವೆಂಪುರವರು ಸಾಯುತ್ತಿದೆ ನಿಮ್ಮ ಕನ್ನಡ ನುಡಿ, ಓ ಕನ್ನಡ ಕಂದರಿರ ಎಂದು ನೊಂದು ನುಡಿದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಸಮೃದ್ಧ ಸಾಹಿತ್ಯ, ವಿಜ್ಞಾನ ಜಗತ್ತಿನ ವಿದ್ಯೆ, ಪರಂಪರೆಯಿಂದ ಬಂದ ಕುರುಹುಗಳ ನಡುವೆ ವಿದ್ಯಮಾನಗಳನ್ನು ಸಮರ್ಥವಾಗಿ ಅರಗಿಸಿಕೊಂಡು ಅಭಿವ್ಯಕ್ತಿಸುವ ಸಾಮರ್ಥ್ಯ ಕನ್ನಡಕ್ಕಿದೆ. ಈ ಮಣ್ಣಿನ ನಾಡು, ನುಡಿಯ, ನೆಲ ಜಲದ ಬಗ್ಗೆ ಯುವ ಜನಾಂಗ ಅಭಿಮಾನ ಹೊಂದಬೇಕಾಗಿದೆ. ಇನ್ನು ಮುಂದಾದರೂ ಕನ್ನಡದ ಯುವ ಮನಸ್ಸುಗಳು ಕನ್ನಡದ ಮಹತ್ವವನ್ನು ಅರಿತು ತಮ್ಮ ನಿಸ್ತೇಜ ನಿರಭಿಮಾನವನ್ನ ಕಳಚಿ ಕಿತ್ತೊಗೆದು ಕನ್ನಡವೇ ತಾಯ್ನುಡಿಯು, ಕರುನಾಡು ತಾಯ್ನಾಡು, ಕನ್ನಡಿಗರು ನಾವೆಂಬ ಅಭಿಮಾನ ತಾಳಬೇಕಿದೆ. ಭಾಷೆ ಉಳಿಸಿ ಬೆಳೆಸಬೇಕಿದೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅನ್ಯವೆನಲದೇ ನಿತ್ಯ, ಅನ್ಯವೆನಲದೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ.